ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಸ್ಯಾಟರ್ಡೆ ನಂಡೇ ಹೇಗೋಯ್ತು ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ, ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಬೆಳಿಗ್ಗೆ ನಾನು ನಂದು ಹೆಲ್ತ್ ಡ್ರಿಂಕ್ ಏನು ರುಟೀನ್ ಇದೋ ಅದೆಲ್ಲ ಮುಗಿಸ್ಕೊಂಡಾದಮೇಲೆ ಇಲ್ಲಿ ಗೋಧಿ ದೋಸೆ ಮಾಡ್ಕೊತಾ ಇದ್ದೀನಿ. ಗೋಧಿ ದೋಸೆ ಮಾಡೋದು ತುಂಬ ಸಿಂಪಲ್. ಅಂದರೆ ಒಂದು ಬಟ್ಲಿಗೆ ಗೋಧಿ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಅದಾದಮೇಲೆ ತುರಿದಿರೋ ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾವು ದೋಸೆ ಹಿಟ್ಟನ್ನು ಅದಕ್ಕೆ ಕಲಸಿಟ್ಕೊಳ್ಬೇಕು. ದೋಸೆ ಹಿಟ್ಟನ್ನು ಅದಕ್ಕೆ ಕಲಸಿಟ್ಟು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ತುಂಬ ಈಸಿ ಆಗುತ್ತೆ, ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಡೈಲಿ ಚಪಾತಿ ಅಂದರೆ ಯಾವಾಗಾದರೂ ಚಪಾತಿ ಮಾಡಿ ಚಪಾತಿ ತಿನ್ನೋರು ಈ ರೀತಿ ಗೋಧಿ ದೋಸೆ ಮಾಡಿಕೊಂಡಾಗ ಡಿಫ್ರೆಂಟಾಗಿರುತ್ತೆ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಆಲ್ಮೋಸ್ಟ್ ಅಲ್ಲಿ ಟ್ರೈ ಮಾಡಿರ್ತಾರೆ. ಇನ್ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಪ್ಲೇನೂ ಮಾಡ್ಬೋದು. ಈ ರೀತಿ ಹಾಕ್ಕೊಂಡು ಇದಕ್ಕೆ ನೀವು ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ನೀವು ಇದಕ್ಕೆ ಏನು ಬೇಕಾದರೂ ಆ್ಯಡ್ ಮಾಡ್ಬೋದು, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಸೊ ನಾನು ಇವತ್ತು ಈ ರೀತಿ ಮಾಡ್ಕೊತಾ ಇದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು 10 ನಿಮಿಷ ರೆಸ್ಟಿಗೆ ಬಿಟ್ಟು ಈಗ ಅದಕ್ಕೆ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಚಟ್ನಿ ಬೇಡ ಅಂತ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಆಲ್ ಚಟ್ನಿ ಯಾರೂ ತಿನ್ನಲ್ಲ. ಸೊ ಅದಕ್ಕೋಸ್ಕರ ಅದಕ್ಕೆ ಸಾಂಬಾರು ಮಾಡೋಣ ಹಲಸಿಂದೆ ಕಾಳ್ದು ಅಂತ ಊರಿಂದ ಹಲಸಿಂದೆ ಕಾಳು ತಂದಿದ್ದು. ಸೊ ಅದಕ್ಕೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಈಗ ಜಾರಿಗೆ ಕಾಯಿ ಹಾಕ್ಕೊಂಡು ಒಂದು 4ರಿಂದ 5 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಹಾಕ್ಕೊಂಡಾದ್ಮೇಲೆ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು ಈರುಳ್ಳಿ, 1 ಪೀಸ್ ಚಕ್ಕೆ ಹಾಕ್ಕೊಂಡು, ಅದಾದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸಾಂಬಾರು ಪೌಡರ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಯಾಕೆ ಚಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಅಂದರೆ, ಇಲ್ಲಿ ನಾನು ಯಾವುದೇ ರೀತಿ ತರಕಾರಿ ಯೂಸ್ ಮಾಡದೇ ಇರೋದ್ರಿಂದ ಈ ರೀತಿ ಸ್ವಲ್ಪ ಮಸಾಲ ಅಂದರೆ ಬೆಳ್ಳುಳ್ಳಿ, ಚಕ್ಕೆ, ಈರುಳ್ಳಿ ಎಲ್ಲ ಹಾಕಿದಾಗ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಅಂದ್ಬಿಟ್ಟು ಇದೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇದನ್ನು ಗ್ರೈಂಡ್ ಮಾಡಿಕೊಂಡು ನೀಟಾಗಿ ಗ್ರೈಂಡ್ ಮಾಡಾದಮೇಲೆ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಈಗ ಏನು ಮಾಡ್ತಾಯಿದ್ದೀನಿ, ಮಡಿಕೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ನಾನು ಇಲ್ಲಿ ಯಾವಾಗಲೂ ಮೊದಲಿಗೆ ನಾನು ಒಗ್ಗರಣೆ ಹಾಕ್ಕೊಂಬಿಡ್ತೀನಿ. ಲಾಸ್ಟಿಗೆ ಒಗ್ಗರಣೆ ಹಾಕ್ಕೊಳ್ಳೋರು ಇರ್ತಾರೆ, ಇಲ್ಲ ಮೊದಲಿಗೆ ಒಗ್ಗರಣೆ ಹಾಕ್ಕೊಂಡು ಲಾಸ್ಟಿಗೂ ಕೊಡೋರು ಇರ್ತಾರೆ. ನಾನು ಲಾಸ್ಟಿಗೆ ಕೊಡೋಲ್ಲ, ಇಲ್ಲೇ ಫಸ್ಟ್ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಅದು ಸಿಡಿಬೇಕು, ಸಿಡಿಯೋಕ್ಕೆ ಮುಂಚೆ ಏನೂ ಹಾಕೋ ಹಾಗಿಲ್ಲ. ಅದಾದಮೇಲೆ ಸ್ವಲ್ಪ ಕರಿಬೇವು, 2 ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಅದು ಸ್ವಲ್ಪ ಫ್ರೈ ಆದಮೇಲೆ ಈಗ ನಾನು ಏನು ಹಲಸಿಂದೆ ಕಾಳು ಬಿಡಿಸಿಟ್ಕೊಂಡಿದ್ನೋ ಅದನ್ನು ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದು ಹಸಿ ಹಲಸಿಂದೆ ಕಾಳು ಆಗಿರೋದ್ರಿಂದ ನಾನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ. ಕುಕ್ಕರಲ್ಲಿ ಮಾಡಿದ್ರೆ ಏನಾಗ್ಬಿಡುತ್ತೆ, ಬೇಗ ಬೆಂದೋಗ್ಬಿಡುತ್ತೆ ಕಾಳು. ಅದಕ್ಕೋಸ್ಕರ ನಾನು ಇದೇ ರೀತಿ ಡೈರೆಕ್ಟಾಗೇ ಮಾಡ್ತಾಯಿದ್ದೀನಿ. ಅದಾದಮೇಲೆ ರುಬ್ಬಿರೋ ಖಾರ ಹಾಕ್ಬಿಟ್ಟು ನಿಮಗೆ ಸಾಂಬಾರು ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೀರು ಹಾಕ್ಕೊಬೇಕು. ಸಾಂಬಾರು ಕೆಲವ್ರಿಗೆ ತೆಳು ಇಷ್ಟ ಆಗುತ್ತೆ, ಕೆಲವರು ಗಟ್ಟಿ ಇಷ್ಟ ಆಗುತ್ತೆ. ಸೊ ನಿಮಗೆ ಯಾವ ರೀತಿ ಬೇಕಾಗುತ್ತೋ ನೀರು ಆ ರೀತಿ ಹಾಕ್ಕೊಳ್ಳೋದು. ಸಾಂಬಾರು ತುಂಬ ಟೇಸ್ಟಿಯಾಗಿ ಬಂದಿತ್ತು, ಡಿಫ್ರೆಂಟಾಗೇ ಇತ್ತು. ಸೊ ಸಾಂಬಾರು ಅಂದರೆ ಈಗ ಹೆಣ್ಮಕ್ಳಿಗೆ ಮಾರ್ನಿಂಗ್ ಎದ್ದಿದ ತಕ್ಷಣ ಏನು ಸಾಂಬಾರು ಮಾಡ್ಬೋದು, ಏನು ತಿಂಡಿ ಮಾಡಬೇಕು, ಇದೇ ಪ್ರಾಬ್ಲಮ್ ಆಗೋದು. ಸೊ ಅದಕ್ಕೋಸ್ಕರ ಏನಾದರೂ ಒಂದು ಹೊಸದಾಗಿ ಟ್ರೈ ಮಾಡ್ತಾನೆ ಇರ್ತೀವಿ, ಇಲ್ಲ ಮಸಾಲ ಚೇಂಜ್ ಮಾಡಿರ್ತೀವಿ, ಏನೋ ಒಂದು ಚೇಂಜ್ ಮಾಡಿರ್ತೀವಿ. ಬಟ್ ಏನೋ ಒಂದು ಚೆನ್ನಾಗಿ ಬಂದಾಗ ಅದು ತುಂಬ ಖುಷಿ ಕೊಡುತ್ತೆ. ಅದೇ ರೀತಿ ಇವತ್ತು ಕೂಡ ಸಾಂಬಾರು ಟೇಸ್ಟಿಯಾಗಿ ಬಂದಿತ್ತು ಹಲಸಿಂದೆ ಕಾಳು. ಸೊ ಸಾಂಬಾರು ಇದಾಯಿತು. ಈಗ ನೀರನ್ನ ನಾನು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗೇನು ಬೇಕು, ಇದು ಕುದಿಬೇಕು. ಒಂದು ಕುದಿದ ತಕ್ಷಣ ಅದು ಕಾಳು ಹಸಿದಲ್ವ, ಬೇಗ ಬೆಂದೋಗ್ಬಿಡುತ್ತೆ. ಸೊ ಆ ಸಾಂಬಾರು ಆಯಿತು. ಸಾಂಬಾರು ಆದಮೇಲೆ ಈಗ ಅದಕ್ಕೆ ಗೋಧಿ ದೋಸೆ ಹಾಕ್ಕೊತಾ ಇದ್ದೀನಿ. ಈಗ ನೀಟಾಗಿ ಗೋಧಿ ದೋಸೆ ಬಂದುಬಿಡುತ್ತೆ, ಅದೇನು ಅಷ್ಟೊಂದು ರಿಸ್ಕ್ ಇಲ್ಲ. ಯಾಕಂದರೆ ತವಾ ಆಗಿರೋದ್ರಿಂದ ಹಿಂಗೆ ಹಾಕಿದ ತಕ್ಷಣವೇ ಬಂದುಬಿಡುತ್ತೆ. ಈಗ ದೋಸೆ ಹುಯ್ದ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ ಮೇಲ್ಗಡೆ. ಇದು ಊರಿಂದ ಅಮ್ಮ ಕೊಟ್ಟು ಕಳಿಸಿದ್ರು ತುಪ್ಪ. ಸೊ ತುಪ್ಪ ಹಾಕ್ಕೊಂಡ್ಬಿಟ್ಟು ದೋಸೆ ತಿಂತಾಯಿದ್ರೆ ಈ ಸಾಂಬಾರು ಜೊತೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ದೋಸೆ ಚಪಾತಿಗಿಂತ ದೋಸೆ ಜೊತೆ ನನಗೆ ಚಟ್ನಿ ಕಾಂಬಿನೇಷನ್ ತುಂಬ ಇಷ್ಟ ಆಗುತ್ತೆ. ಸೊ ಚಟ್ನಿ ಮಾಡ್ಕೊಳ್ಳೋಣ ಅಂದರೆ ಒಬ್ಳಿಗೋಸ್ಕರ ಚಟ್ನಿ ಮಾಡಿದ್ರೆ ಮತ್ತೆ ಉಳಿಯುತ್ತೆ ಅಂದ್ಬಿಟ್ಟು ನಾನು ಕೂಡ ಸಾಂಬಾರು, ನಮ್ಮ ಮನೆಯಲ್ಲಿ ಇಬ್ರಿಗೂ ಸಾಂಬಾರು ಇಷ್ಟ ಆಗುತ್ತೆ ದೋಸೆ ಚಪಾತಿಗೆಲ್ಲ. ಬಟ್ ನನಗೆ ಚಟ್ನಿ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಚಟ್ನಿ ಬೇಕು ಕೆಲವೊಂದಕ್ಕೆ ಬೇಡ. ಸೊ ನೋಡಿ, ಸಿಂಪಲ್ಲಾಗಿ ದೋಸೆ ಕೂಡ ಆಗೋಯ್ತು. ಮತ್ತೆ ಒಂದು ಹಾಕ್ತಾಯಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನೇ ಹಾಕೋಬೇಕು ಅಂತೆಲ್ಲ, ಈ ಜಾಗಕ್ಕೆ ನೀವು ಯಾವುದೇ ರೀತಿ ಸೊಪ್ಪಾದರೂ ಹಾಕ್ಕೊಬೋದು. ಹೇಳಿದ್ನಲ್ಲ, ಮೆಂತ್ಯ, ಪಾಲಕ್ಕು, ಯಾವುದೇ ರೀತಿಯ ಇವನ್ ಸೋರೆಕಾಯಿ ಇರುತ್ತಲ್ಲ, ಸೋರೆಕಾಯಿನ ತುರಿದ್ಬಿಟ್ಟು ಕೂಡ ಹಾಕ್ಕೊಬೋದು. ಕೆಲವರು ಸೋರೆಕಾಯಿ ತಿನ್ನಲ್ಲ ಅನ್ನೋರಿಗೆ ಈ ರೀತಿ ಸೋರೆಕಾಯಿ ತುರಿದ್ಬಿಟ್ಟು ಈ ರೀತಿ ದೋಸೆ ಮಾಡಿಕೊಟ್ರು ತುಂಬ ಚೆನ್ನಾಗಿರುತ್ತೆ. ಸೋರೆಕಾಯಿ ಗೊತ್ತು ಎಲ್ಲರಿಗೂ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ತಿಂದೇ ಇರೋರಿಗೆ ಈ ರೀತಿ ಮಾಡಿಕೊಟ್ರೆ
ತುಂಬ ಚೆನ್ನಾಗಿರುತ್ತೆ. ಸೊ ದೋಸೆ ಎಲ್ಲ ಆಯಿತು. ದೋಸೆ ಎಲ್ಲ ಹಾಕ್ಕೊಂಡ್ಮೇಲೆ ಸಾಂಬಾರಿಗೆ ತುಂಬ ಟೇಸ್ಟ್ ಇತ್ತು. ಆ್ಯಕ್ಚುಲಿ ತುಂಬ ಟೇಸ್ಟಾಗಿರುತ್ತೆ ಗೋಧಿ ದೋಸೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿ ಅನಿಸುತ್ತೆ ನೋಡೋರಿಗೆ, ಏನಿದು ಸಿಂಪಲ್ಲಾಗಿರುತ್ತೆ ಅಂತ. ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಎಲ್ಲ ತಿಂದಾಯಿತು. ಮಧ್ಯಾಹ್ನಕ್ಕೂ ಅದೇ ಆಯಿತು. ಅದಾದಮೇಲೆ ಇವತ್ತು ಶನಿವಾರ ಆಗಿರೋದ್ರಿಂದ ಪೂಜೆ ಮಾಡೋಣ ಅಂದ್ಬಿಟ್ಟು ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಮನೆ ಹತ್ರ ರಂಗೋಲಿ ಹಾಕ್ತಾಯಿದ್ದೀನಿ. ಈಗ ನೀಟಾಗಿ ದೇವ್ರ ಮನೆ ಹತ್ರ ಈಗ ಅಕ್ಕಿ ರಂಗೋಲಿ ಮಾಡ್ಕೊಂಡಾಗಿಂದ ದೇವ್ರ ಮನೆ ಹತ್ರ ರಂಗೋಲಿ ಹಾಕ್ತಾಯಿದ್ದೀನಿ. ಮೊದಲು ಪೌಡರ್ ಇದ್ದಾಗ ರಂಗೋಲಿ ಹಾಕ್ತಾ ಇರಲಿಲ್ಲ ನಾನು. ಏಕೆಂದರೆ ಆವಾಗ ನನ್ನ ಬಟ್ಟೆ ತಾಕಿದ್ರೆ ಸಾಕು ಅಳಿಸೋಗ್ತಾಯಿತ್ತು. ಸೊ ರಂಗೋಲಿ ಹಾಕ್ತಾ ಇರಲಿಲ್ಲ. ಈಗೆಲ್ಲ ಅದೇನು ಅಳಿಸೋಗಲ್ಲ ಅಲ್ವಾ. ಅದರಿಂದ ದೇವ್ರ ಮನೆಗೆಲ್ಲ ಈಗ 1 ವರ್ಷದಿಂದ ದೇವ್ರ ಮನೆ ಮತ್ತು ಸ್ಟವ್ ಮೇಲೆಲ್ಲ ನಾನು ಈ ರೀತಿ ರಂಗೋಲಿ ಹಾಕ್ಕೊಂಡೆ ಪೂಜೆ ಮಾಡೋದು. ಸೊ ಈಗ ಯಾಕೆ ರಂಗೋಲಿ ಹಾಕ್ತಾಯಿದ್ದೀನಿ ಅಂದರೆ, ನಾನು ಪೂಜೆ ಮಾಡೋ ಟೈಮಲ್ಲೇ ಸ್ಟವ್ ಮೇಲೂ ರಂಗೋಲಿ ಹಾಕೋದು. ಇಲ್ಲಾಂದರೆ ನಾವು ತಿಂಡಿ ಮಾಡಿದಾಗೆಲ್ಲ ಹುಟ್ಟೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಪೂಜೆ ಮಾಡುವಾಗಲೇ ಸ್ಟವ್ ಮೇಲೂ ಕೂಡ ರಂಗೋಲಿ ಹಾಕೋದು. ಹೊರಗಡೆ ಬಾಗಿಲಿಗೆಲ್ಲ ಬೆಳಗ್ಗೆನೇ ಹಾಕಿರ್ತೀನಿ. ಸೊ ದೇವ್ರ ಮನೆ ಮುಂದೆ ಸ್ನಾನ ಮಾಡಿಕೊಂಡೇ ಹಾಕೋದು. ಸ್ನಾನ ಮಾಡಿಲ್ಲ ಅಂದರೆ ದೇವ್ರ ಮನೆ ಮುಂದೆ ರಂಗೋಲಿ ಹಾಕಲ್ಲ. ಸೊ ರಂಗೋಲಿ ಎಲ್ಲ ಹಾಕಾಯ್ತು. ರಂಗೋಲಿ ಹಾಕಿದ್ಮೇಲೆ ನೀಟಾಗಿ ಪೂಜೆ ಮಾಡ್ಕೊತಾ ಇದ್ದೀನಿ. ನಂದು ಪೂಜೆ ಆದಮೇಲೆ ನನ್ನ ಮಗ ಭಗವದ್ಗೀತೆ ಬರೆಯೋಕೆ ಕೂತ್ಕೊಂಡ. ಅವನಿಗೆ ಭಗವದ್ಗೀತೆ ಬರೆಯೋದನ್ನ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಉಡುಪಿಗೆ ಹೋದಾಗ ತಂದದ್ದು ಭಗವದ್ಗೀತೆದು. ಸೊ ಅವ್ನು ಬರೀತಾ ಇದ್ದಾನೆ, ಡೈಲಿ ಬರಿತಾ ಇದ್ದಾನೆ. ಒಂದೊಂದು ಸರಿ ಮಿಸ್ ಆಗೋಗ್ಬಿಡುತ್ತೆ. ಈಗ ಅವ್ನಿಗೆ ಎಕ್ಸಾಮ್ಗಿರುವಾಗ ಸ್ವಲ್ಪ ಬರೆಯೋಕ್ಕಾಗಲೇ ಇರಲಿಲ್ಲ. ತುಂಬ ದಿವಸದಿಂದ ಅವನು ಬರೆದಿರಲಿಲ್ಲ. ಅದಕ್ಕೆ ಬರೆಯಪ್ಪ ಅಂತ ಕೂರಿಸಿದ್ದೆ. ಭಗವದ್ಗೀತೆ ಓದೋದೇ ಅಷ್ಟೊಂದು ಶ್ರೇಷ್ಠ ಅಂತಾರೆ. ಸೊ ಇವನ್ನ ಓದ್ಕೊಂಡು ಬರೆಯೋದು ಇನ್ನೂ ಶ್ರೇಷ್ಠವಾಗಿರುತ್ತೆ. ಸೊ ಇದು ಉಡುಪಿಯಲ್ಲಿ ಇದ್ದಿದ್ದ ಕಾನ್ಸೆಪ್ಟ್ ಇದು. ಸೊ ನನಗಿಷ್ಟ ಆಗಿ ಅವನಿಗೆ ತರಿಸಿ ಈ ಥರ ಬರೆಸ್ತಾ ಇದ್ದೀನಿ. ಅವನು ಓದ್ಕೊಂಡೇ ನೀಟಾಗಿ ಬರೀತಾ ಇದ್ದಾನೆ ಅದು ಭಗವದ್ಗೀತೆನ. ಅಂದರೆ ಮಕ್ಕಳಿಗೆ ನಮ್ಮ ಆಚಾರ ವಿಚಾರ ಗೊತ್ತಾಗಲಿ ಅಂತ ಈ ಕಾನ್ಸೆಪ್ಟ್ ಮಾಡಿದ್ದು ಉಡುಪಿಯಲ್ಲಿ. ಸೊ ಅದು ನಂಗೆ ಇಷ್ಟ ಆಗಿ ನನ್ನ ಮಗನಿಗೆ ಡೈಲಿ ಬರೆಸ್ತಾ ಇದ್ದೀನಿ. ಅದಾದಮೇಲೆ ಮಳೆ ಬಂತು. ಈಗ ಗೊತ್ತಿರ್ಬೋದು, ಡೈಲಿ ಮಳೆ ಬರ್ತಾನೇ ಇದೆ. ಮಳೆ ಬಂದಿದ ತಕ್ಷಣ ಬಜ್ಜಿ ನೆನಪಾಗುತ್ತೆ. ಸೊ ಮನೆಯಲ್ಲಿ ಬಜ್ಜಿ ಮೆಣಸಿನ್ಕಾಯಿ ಇತ್ತು. ಸೊ ಅದನ್ನು ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಸೊ ನಮ್ಮ ಯಜಮಾನ್ರೇ ಬಜ್ಜಿ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಬಜ್ಜಿ ಎಲ್ಲ ಮಾಡೋದು ಅವರೇ. ನಾನು ಬಜ್ಜಿ ಇದಕ್ಕೆ ಹೋಗೋದೇ ಇಲ್ಲ. ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅವರೇ ನೀಟಾಗಿ ಬಜ್ಜಿ ಎಲ್ಲ ಮಾಡ್ಕೊತಾ ಇದ್ದಾರೆ. ನಾವು ವೆಯ್ಟಿಂಗ್ ಮಾಡ್ತಾಯಿದ್ವಿ ಬಜ್ಜಿ ತಿನ್ನೋಕ್ಕೆ. ಬಟ್ ಎಷ್ಟು ವೆಯ್ಟ್ ಮಾಡ್ತಾಯಿದ್ವೋ ಅಷ್ಟೇ ಖಾರ ಆಗೋಯ್ತು ಸಿಕ್ಕಾಪಟ್ಟೆ. ಕೆಲವೊಂದು ಬಜ್ಜಿ ಮೆಣಸಿನ್ಕಾಯಿ ಖಾರ ಇರಲ್ಲ. ಈ ಬಜ್ಜಿ ಮೆಣಸಿನ್ಕಾಯಿ ಎಷ್ಟು ಖಾರ ಇತ್ತು ಅಂದರೆ ಸಿಕ್ಕಾಪಟ್ಟೆ ಖಾರ ಇತ್ತು, ತಡೆಯೋಕ್ಕೆ ಆಗಲಿಲ್ಲ. ಆ್ಯಕ್ಚುಲಿಯಾಗಿ ಹೇಳ್ಬೇಕು ಅಂದರೂ ನಾವು ಖಾರ ಜಾಸ್ತಿನೇ ತಿನ್ನೋದು. ಬಟ್ ಆದರೂ ಅದಕ್ಕಿಂತ ಖಾರನೇ ಇತ್ತು. ಬಟ್ ಏನೂ ಇಲ್ಲ, ಮಳೆಗೆ ಚೆನ್ನಾಗೇ ಇದೆ ಅಂದ್ಬಿಟ್ಟು ಎಲ್ಲರೂ ತಿಂದ್ವಿ. ಮಕ್ಕಳೆಲ್ಲ ಇದ್ದರು, ತುಷಾರ್, ಭರತ್, ವಿಷ್ಣು ಎಲ್ಲರೂ ಇದ್ದರು. ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂದರು. ನನ್ನಳಿ ಅಂತೂ ಖಾರನೇ ತಿನ್ನಲ್ಲ. ಅಷ್ಟು ಖಾರ, ನನಗೆ ಅಷ್ಟು ಖಾರ ಆಗ್ತಾಯಿದೆ. ಅವನಂತೂ ಚೆನ್ನಾಗಿದೆ ಅಂದ್ಕೊಂಡೇ ತಿಂದ. ಅದಾದಮೇಲೆ ಕಾರ್ಟೂನ್ ಹಾಕ್ಕೊಂಡು ನೋಡ್ತಾಯಿದ್ರು ಅವರು. ನಮ್ಮನೆ ಮಕ್ಕಳು ಅಷ್ಟು ದೊಡ್ಡವರಾಗಿದ್ರು ವಿಷ್ಣುಗೋಸ್ಕರ ಅವ್ರ ಜೊತೆ ಅವರು ಕಾರ್ಟೂನ್ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಬಜ್ಜಿ ಎಲ್ಲ ತಿಂದ್ವಿ. ಅದಾದಮೇಲೆ ನೈಟ್ ಊಟಕ್ಕೆ ಅಲಸಂದೆ ಸಾಂಬಾರೇ ಇತ್ತು, ಅದಕ್ಕೇ ಮುದ್ದೆ ಮಾಡಿದ್ದೆ. ಸೊ ನಾನು ಯಾವತ್ತೂ ಮುದ್ದೆಗೆ ಈ ರೀತಿ ಗುಳಿ ಮಾಡಿ ತುಪ್ಪ ಹಾಕ್ಕೊಂಡು ತಿಂದಿಲ್ಲ. ನಾವು ಯಾವತ್ತೂ ಸಾಂಬಾರಿಗೆ ತುಪ್ಪ ಹಾಕ್ಕೊಂಡು ತಿಂದಿರೋದು. ಸೊ ಎಷ್ಟೊಂದು ವೀಡಿಯೋಗಳಲ್ಲಿ ನೋಡಿದ್ದೆ ಈ ರೀತಿ ಗುಳಿ ಮಾಡಿ. ಅಂದರೆ ನಮ್ಮ ಅಜ್ಜಿ ಆಗಿನ ಕಾಲದಲ್ಲಿ ಈ ರೀತಿ ಗುಳಿ ಮಾಡಿ ನಮಗೆ ಈ ರೀತಿ ತುಪ್ಪ ಹಾಕಿ ಕೊಡ್ತಾಯಿದ್ರು. ಯಾಕೆ ಅದನ್ನು ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಈ ರೀತಿ ಮಾಡಿಕೊಂಡು ತಿಂದ್ವಿ. ಏನು ವ್ಯತ್ಯಾಸ ಇಲ್ಲ. ಬಟ್ ಮುದ್ದೆ ಒಂದು ಸ್ವಲ್ಪ ಈಸಿಯಾಗಿ ಒಳಗಡೆ ಹೋಗುತ್ತೆ. ಅಂದರೆ ಜಾಸ್ತಿ ಕಷ್ಟಪಟ್ಟು ನುಂಗೋ ಹಾಗಿಲ್ಲ, ಈಸಿಯಾಗಿ ನುಂಗ್ಬೋದು. ಸೊ ಟೇಸ್ಟ್ ತುಂಬ ಚೆನ್ನಾಗೇ ಇತ್ತು. ಅದಾದಮೇಲೆ ಹೊರಗಡೆ ಮಳೆ ಬರ್ತಾಯಿತ್ತು. ಅಲ್ಲೇ ತೊಗೊಂಡು ಗ್ರೀನ್ ಟೀ ಕುಡಿದೆ. ಸೊ ನೈಟ್ ರೂಟೀನ್ ಅದು ಗ್ರೀನ್ ಟೀ ಕುಡ್ದಾದ್ಮೇಲೆ ಈ ರೀತಿ ವಾಕ್ ಮಾಡ್ತಾಯಿದ್ದೀನಿ. ಬಿಡಬಾರ್ದು ಅಂದ್ಕೊಂಡಿದ್ದೆ. ನೈಟ್ ಊಟ ಆದಮೇಲೆ ವಾಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಆಗಿತ್ತು ನನ್ನ ಸಿಂಪಲ್ ಡೇ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.